ಅದ್ಯಾಕೋ ರಾಜ್ಯದ ಜನರ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಪದೇ ಪದೇ ಈ ರೀತಿಯಾಗಿ ಖರಾಬ್ ಆಗಿದೆ ಅಂತ ಅನ್ಸುತ್ತೆ. ಒಂದು ಕಡೆ ಬೆಲೆ ಏರಿಕೆಯ ಬರೆ ಬೀಳ್ತಾ ಇದ್ರೆ ಮತ್ತೊಂದು ಕಡೆ ಈಗ ಮುಷ್ಕರದ ಬಿಸಿ ಶುರುವಾಗಿದೆ. ಸರ್ಕಾರದ ಜೊತೆ ಸಂಘರ್ಷಕ್ಕೆ ಇಳಿದಿರೋ ಲಾರಿ ಮಾಲೀಕರು ಖಡಕ್ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಇಬ್ಬರ ನಡುವಿನ ಫೈಟ್ ನಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆಯ ಬರೆ ಮಧ್ಯೆ ಶುರು ಮುಷ್ಕರದ ಬಿಸಿ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಲಾರಿ ಮುಷ್ಕರ. ಏಪ್ರಿಲ್ 15ರಂದು ಸಂಚರಿಸಲ್ಲ 9 ಲಕ್ಷ ಲಾರಿಗಳು. ಲಾರಿ ಮುಷ್ಕರಕ್ಕೆ ಟ್ಯಾಕ್ಸಿ ಮಾಲೀಕರ ಸಂಘ ಸಾಥ್. ಬಸ್ ಟಿಕೆಟ್, ಮೆಟ್ರೋ, ಹಾಲು, ವಿದ್ಯುತ್ ಬಳಿಕ ಡೀಸೆಲ್ ದರ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಜನರಿಗೆ ಶಾಕ್ ಕೊಟ್ಟಿದೆ. ಈ ಬೆನ್ನಲ್ಲೇ ಲಾರಿ ಮಾಲೀಕರ ಸಂಘ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದೆ. ಈ ಸಂಬಂಧ ಚಾಮರಾಜಪೇಟೆಯಲ್ಲಿ ವಾಣಿಜ್ಯ ವಾಹನಗಳ ಮಾಲೀಕರ ಸಂಘ ಸಭೆ ನಡೆಸಿದ್ದು, ಸಭೆಯ ಬಳಿಕ ಹೋರಾಟಕ್ಕೆ ಕರೆ ನೀಡಿದೆ. ಇದೇ ಏಪ್ರಿಲ್ 15ರ ಬೆಳಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವುದಾಗಿ ಸಂಘಟನೆ ಘೋಷಿಸಿದೆ. ನಮಗೆ ಈಗ ಟ್ರಿಪ್ಪಲ್ಲಿ ಒಂದು ಮಂಗಳೂರು ಬೆಂಗಳೂರು ಓಡಿದರೆ ಈಗಲ್ಲ, ಇದಕ್ಕಿಂತ ಮೊದಲು ಒಂದ್ಸರಿ 2 ರೂಪಾಯಿ ಜಾಸ್ತಿ ಆಗಿದೆ. ಆವಾಗಲೂ ಮಾಡಲಿಲ್ಲ. ಅದಕ್ಕಿಂತ ಮೊದಲು ಟೋಲು ಜಾಸ್ತಿ ಆಯಿತು, ಆವಾಗಲೂ ಮಾಡಲಿಲ್ಲ. ಈಗ ಮೊನ್ನೆ ರೀಸನಿಗೆ ಈಗ ಮೊನ್ನೆ ಆಯ್ತಲ್ಲ, 2 ಜಾಸ್ತಿ ಮಾಡಿದ್ದಾರೆ. ಒಂದು 200 ರೂಪಾಯಿ ಲಾಸು. ಮೊದಲೇ ಲಾಸಲ್ಲಿ ಓಡಿಸ್ತಾ ಇರೋದು, ಈಗಲೂ ಲಾಸಲ್ಲಿ ಓಡೋದು. ನಾಡಿದ್ದು ಪ್ರತಿಭಟನೆಗೆ ನಿಮ್ಮ ಬೆಂಬಲ ಇರುತ್ತೆ? ಬೆಂಬಲ ಇದೆ. ನಾವು ಬೇಕಾದ್ರೆ ತಿಂಗಳಾಗಟ್ಟಲೆ ಬೇಕಾದ್ರೆ ನಿಲ್ಲಿಸ್ಬೇಕಾದ್ರೆ ಯಾರು ನಿಲ್ತಾರೆ ಅವ್ರ ಹಿಂದೆನೇ ಇರ್ತೀವಿ. ಈ ಸುಮ್ಮನೆ ಓಡಿಸ್ಬೇಕಷ್ಟೇ. ಈಗ ಮನೇಲಿರೋ ವಸ್ತುಗಳೆಲ್ಲ ತಗೊಂಡೋಗಿ ಇಟ್ಟಾಗಿದೆ, ಇನ್ನು ಇಡ್ಲಿಕ್ಕೆ ಏನಿಲ್ಲ, ಇನ್ನು ಪಾತ್ರೆಗಳಿದೆ ಅಷ್ಟೇ ಇಡ್ಲಿಕ್ಕೆ. ಅದು ತಗೊಳ್ತಾರೆ ಯಾರಾದರೂ. ಚಿನ್ನ ಆಭರಣ ಎಲ್ಲ ತಗೊಂಡೋಗಿ ಇಟ್ಟಾಗಿದೆ ಆಲ್ರೆಡಿ. ಒಂದು ಸರಿಗೆ ಆಗು ಇಡ್ತೀವಿ. ಈಗ ಇನ್ನೊಬ್ಬರು ಸಾಮಾನು ತಗೊಂಡೋಗಿ ಇಡಬೇಕಾಗ್ತದೆ. ಏನು ಲಾಭ ಇಲ್ಲ, ಏನು ಎಲ್ಲ ಲಾರಿಯವರು ಅಷ್ಟೇ ನೋಡಿ, ಇಲ್ಲೆಲ್ಲ ನಿಂತಿದ್ದಾರಲ್ಲ, ಎಲ್ಲರದು ಅಷ್ಟೇ. ಇನ್ನು 7 ತಿಂಗಳಲ್ಲಿ 5 ರೂಪಾಯಿ ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಮುಂದಾಗಿರುವ ಲಾರಿ ಮಾಲೀಕರ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, ಡೀಸೆಲ್ ದರ ಏರಿಕೆ ಆದೇಶ ಹಿಂಪಡೆಯಬೇಕು, ವಾಹನದ ಫಿಟ್ನೆಸ್ ಫೀಸ್ ಕಡಿಮೆ ಮಾಡಬೇಕು, ಬಾರ್ಡರ್ ಚೆಕ್ ಪೋಸ್ಟ್ ತೆರವು ಮಾಡಬೇಕು, ಟೋಲ್ ದರ ಕಡಿಮೆ ಮಾಡಬೇಕು, ಲಾರಿಗಳನ್ನ ಅಡ್ಡಗಟ್ಟಿ ದುಡ್ಡು ಕೇಳಬಾರದು. ಏಪ್ರಿಲ್ 14ರವರೆಗೂ ಸರ್ಕಾರಕ್ಕೆ ಗಡುವು ನೀಡಿರುವ ಸಂಘಟನೆ ಅದರ ಒಳಗೆ ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಕನ್ಫರ್ಮ್ ಅಂತ ತಿಳಿಸಿದ್ದಾರೆ. ಲಾರಿ ಮುಷ್ಕರದಿಂದ ಸರಕು ಸಾಗಾಟ ಬಂದಾಗಲಿದ್ದು ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ಜನಸಾಮಾನ್ಯರು ಆಗ್ರಹಿಸಿದ್ದಾರೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.